Hello everyone, welcome back to Blitz. ನಾವು ಇವತ್ತು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಅಂಡ್ ಕಾನ್ಫಿಗರೇಷನ್ಸ್ ಅಂಡ್ ಪ್ರೈಸಸ್ ಬಗ್ಗೆ ಮಾತಾಡ್ತಾ ಇದೀವಿ. ಅದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ ನಮ್ ಸ್ಟೋರ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ನಮ್ ಸ್ಟೋರ್ ಬಂದ್ಬಿಟ್ಟು ಜಾಲಹಳ್ಳಿ ವಿಲೇಜ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಏನಾದ್ರು ಔಟ್ ಸೈಡ್ ಇಂದ ಬರ್ತಾ ಇದ್ರೆ ಗುರುಗುಂಟೆಪಾಳ್ಯ ನಿಮ್ ನಿಯರ್ ಆಗುತ್ತೆ ಮೆಟ್ರೋ ಸ್ಟೇಷನ್. ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಯಶವಂತಪುರ ಬರುತ್ತೆ ನಿಮ್ಗೆ. ಅಲ್ಲಿಂದ ಜಸ್ಟ್ 50 ರೂಪೀಸ್ ಕೊಟ್ರೆ ಆಟೋದಲ್ಲಿ ನಿಮ್ಗೆ ತಂದು ಸ್ಟೋರ್ ಹತ್ರ ಬಿಡ್ತಾರೆ. ನಮ್ ಸ್ಟೋರ್ ಅಲ್ಲಿ ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್ ಮತ್ತೆ ಗೇಮಿಂಗ್ ಪಿಸಿ, ಎಡಿಟಿಂಗ್ ಪಿಸಿ, ಕಸ್ಟಮೈಸ್ ಪಿಸಿ ಎಲ್ಲ ಬಿಲ್ಡ್ ಮಾಡಿದೀವಿ. ಪ್ಲಸ್ ಸೆಕೆಂಡ್ ಹ್ಯಾಂಡ್ ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ಸ್ ಎಲ್ಲ ಸಿಗುತ್ತೆ. ಬನ್ನಿ ಲ್ಯಾಪ್ಟಾಪ್ ಪ್ರೈಸಸ್ ಅಂಡ್ ಕಾನ್ಫಿಗರೇಷನ್ ಬಗ್ಗೆ ಮಾತಾಡೋಣ. ಫಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ HP ಲ್ಯಾಪ್ಟಾಪ್ ಬರುತ್ತೆ. i5 6th ಜನರೇಷನ್ ಬರುತ್ತೆ. 8GB RAM 256 SSD ಬರುತ್ತೆ. ಲ್ಯಾಪ್ಟಾಪ್ ಕಂಡೀಷನ್ ಎಲ್ಲ ನೋಡಬಹುದು. A+ ಕಂಡೀಷನ್ ಲ್ಯಾಪ್ಟಾಪ್ ಸಿಗುತ್ತೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ ನಾವು 18,000 ಲ್ಯಾಪ್ಟಾಪ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ಡೆಲ್ ಲ್ಯಾಟಿಟ್ಯೂಡ್ 7480 ಅಂತ ಬರುತ್ತೆ. ಮಾಡೆಲ್ ನಂಬರ್ ನಿಮ್ಗೆ i5 7th ಜನರೇಷನ್ ಬರುತ್ತೆ. 8GB RAM 256 SSD ಕಂಡೀಷನ್ ಎಲ್ಲ ನೋಡಬಹುದು. ನಿಮ್ಗೆ A+ ಕಂಡೀಷನ್ ಲ್ಯಾಪ್ಟಾಪ್ ಸಿಗುತ್ತೆ. ವಾರಂಟಿ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ 3 months ವಾರಂಟಿ ಕೊಡ್ತೀವಿ. 1 year ಸರ್ವಿಸ್ ವಾರಂಟಿ ಇರುತ್ತೆ. ಪ್ರೈಸಸ್ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 22,000 ಅಲ್ಲಿ ಕೊಡ್ತಾ ಇದೀವಿ. i5 7th ಜನರೇಷನ್. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೆಲ್ ಲ್ಯಾಟಿಟ್ಯೂಡ್ 7300 ಬರುತ್ತೆ. i7 8th ಜನರೇಷನ್ ಪ್ರೊಸೆಸರ್ ಬರುತ್ತೆ. 16GB RAM 256 SSD ಬರುತ್ತೆ. ಪ್ರೈಸಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 24,500 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು HP Pro Book 440 G6 ಮಾಡೆಲ್ ಬರುತ್ತೆ. ಇದರಲ್ಲಿ ನಿಮ್ಗೆ 8GB RAM 256 SSD ಬರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 23,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೆಲ್ ಲ್ಯಾಟಿಟ್ಯೂಡ್ 7410 ಮಾಡೆಲ್ ಬರುತ್ತೆ. ಇದರಲ್ಲಿ ನಿಮ್ಗೆ i5 10th ಜನರೇಷನ್ ಬರುತ್ತೆ. 8GB RAM 256 SSD. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 30,000 ಅಲ್ಲಿ ಕೊಡ್ತಾ ಇದೀವಿ. i5 10th ಜನರೇಷನ್ ಪ್ರೊಸೆಸರ್ ಬರುತ್ತೆ. ಮಾಡೆಲ್ ಎಲ್ಲ ನೋಡಬಹುದು 7410. ಏನ್ ವಿಡಿಯೋದಲ್ಲಿ ನಾನು ಪ್ರೈಸಸ್ ಹೇಳಿರ್ತೀನಿ ಅದೇ ಪ್ರೈಸ್ ಅಲ್ಲಿ ನಾನು ನಿಮ್ಗೆ ಲ್ಯಾಪ್ಟಾಪ್ ಕೊಡ್ತೀನಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ಮ್ಯಾಕ್ಬುಕ್ ಬರುತ್ತೆ. ಮ್ಯಾಕ್ಬುಕ್ ಏರ್ M1 ಚಿಪ್ ಬರುತ್ತೆ. ಇದರಲ್ಲಿ ನಿಮ್ಗೆ 8256 ಬರುತ್ತೆ. 8GB RAM 250 ಸ್ಟೋರೇಜ್ ಬರುತ್ತೆ. ಪ್ರೈಸಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 38,000 ಅಲ್ಲಿ ಕೊಡ್ತಾ ಇದೀವಿ. ಲ್ಯಾಪ್ಟಾಪ್ ಕಂಡೀಷನ್ ಎಲ್ಲ ನೋಡಬಹುದು. A+ ಕಂಡೀಷನ್ ಅಲ್ಲಿ ಸಿಗುತ್ತೆ. ಎಲ್ಲ ಬಿಸ್ನೆಸ್ ಸೀರೀಸ್ ಲ್ಯಾಪ್ಟಾಪ್, ಯಾವ್ದು ಹೋಮ್ ಸೀರೀಸ್ ಇಲ್ಲ. ಎಲ್ಲ ಕಾರ್ಪೊರೇಟ್ ಸೀರೀಸ್ ನಿಮ್ಗೆ 3 months ವಾರಂಟಿ ಇರುತ್ತೆ. 1 year ಸರ್ವಿಸ್ ವಾರಂಟಿ ಕೊಡ್ತೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು Lenovo T14 i5 11th ಜನರೇಷನ್ ಬರುತ್ತೆ. 16GB RAM 512GB SSD. ಪ್ರೈಸಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 37,000 ಅಲ್ಲಿ ಕೊಡ್ತಾ ಇದೀವಿ. i5 11th ಜನರೇಷನ್ ಥಿಂಕ್ಪ್ಯಾಡ್ ಸೀರೀಸ್. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು HP LiteBook ಬರುತ್ತೆ. 840 G8 ಮಾಡೆಲ್. ಇದರಲ್ಲಿ ನಿಮ್ಗೆ i5 11th ಜನರೇಷನ್ ಬರುತ್ತೆ. 16GB RAM 512GB SSD. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 36,000 ಅಲ್ಲಿ ಕೊಡ್ತಾ ಇದೀವಿ. ಲ್ಯಾಪ್ಟಾಪ್ ಕಂಡೀಷನ್ ಎಲ್ಲ ನೋಡಬಹುದು ನೀವು. A+ ಕಂಡೀಷನ್ ಲ್ಯಾಪ್ಟಾಪ್ ಸಿಗುತ್ತೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು HP LiteBook 840 G8 ಮಾಡೆಲ್. ಸೇಮ್ ಮಾಡೆಲ್ ಬರುತ್ತೆ. ಸೇಮ್ ಮಾಡೆಲ್ ನಿಮ್ಗೆ i5 11 ಸಿಗುತ್ತೆ. i7 11 ಸಿಗುತ್ತೆ. ಇದು ಬಂದ್ಬಿಟ್ಟು i7 11th ಜನರೇಷನ್ ಬರುತ್ತೆ. 16GB RAM 512GB SSD. ಪ್ರೈಸಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 46,000 ಅಲ್ಲಿ ಕೊಡ್ತಾ ಇದೀವಿ. i7 11th ಜನರೇಷನ್ ಪ್ರೊಸೆಸರ್ ಬರುತ್ತೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು Lenovo ThinkPad ಸೀರೀಸ್ ಬರುತ್ತೆ. T15 ಮಾಡೆಲ್ ನಂಬರ್. i7 11th ಜನರೇಷನ್ ಬರುತ್ತೆ. 32GB RAM ಇದೆ. ಇದರಲ್ಲಿ 512GB SSD ಇದೆ. ಇದರ ಪ್ಲಸ್ ನಿಮ್ಗೆ ಟಚ್ ಇದೆ. ಪ್ಲಸ್ ಡೆಡಿಕೇಟೆಡ್ 2GB ಗ್ರಾಫಿಕ್ಸ್ ಕಾರ್ಡ್ಸ್ ಇದೆ. ನೀವೇನಾದ್ರೂ ಗೇಮಿಂಗ್ ಮಾಡ್ಬೇಕಂದ್ರೆ ಆರಾಮಾಗಿ ಗೇಮಿಂಗ್ ಎಲ್ಲ ಆಗೋಗುತ್ತೆ. ಪ್ಲಸ್ ಎಲ್ಲ i8 ಸೀರೀಸ್ ಲ್ಯಾಪ್ಟಾಪ್ ಸಿಗುತ್ತೆ ನಮ್ಮ ಹತ್ರ ನಿಮ್ಗೆ. ಇದ್ರದ್ದು ಪ್ರೈಸಿಂಗ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 48,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು HP ZBook ಸೀರೀಸ್ ಬರುತ್ತೆ. ನಿಮ್ಗೆ ಇದ್ರಲ್ಲಿ i7 11th ಜನರೇಷನ್ ಬರುತ್ತೆ. 16GB RAM 512GB SSD ವಿತ್ 4GB ಡೆಡಿಕೇಟೆಡ್ ಗ್ರಾಫಿಕ್ಸ್ ಇದೆ. ಇದರಲ್ಲಿ ನಿಮ್ಗೆ ಗ್ರಾಫಿಕ್ಸ್ ಕಾರ್ಡ್ ಸಿಗುತ್ತೆ. ಪ್ರೈಸಸ್ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 60,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೆಲ್ ಲ್ಯಾಟಿಟ್ಯೂಡ್ ಸೀರೀಸ್ ಬರುತ್ತೆ. 5410 ಮಾಡೆಲ್ ನಂಬರ್. i5 10th ಜನರೇಷನ್ ಬರುತ್ತೆ. 16GB RAM 512GB SSD. ಪ್ರೈಸಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ ನಿಮ್ಗೆ 36,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮ್ಗೆ ಡೆಲ್ ಬರುತ್ತೆ. ಡೆಲ್ ಪ್ರೆಸಿಷನ್ 5550 i7 10th ಜನರೇಷನ್ ಬರುತ್ತೆ. 16GB RAM 512GB SSD ವಿತ್ 4GB NVIDIA ಗ್ರಾಫಿಕ್ಸ್ ಬರುತ್ತೆ. ಪ್ಲಸ್ ಇದರಲ್ಲಿ ನಿಮ್ಗೆ ಟಚ್ ಸಿಗುತ್ತೆ. 4K ಡಿಸ್ಪ್ಲೇ ಬರುತ್ತೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 45,000 ಅಲ್ಲಿ ಕೊಡ್ತಾ ಇದೀವಿ. ಡೆಲ್ ಪ್ರೆಸಿಷನ್ ಬರುತ್ತೆ. 5550 ಮಾಡೆಲ್ ವಿತ್ ಟಚ್ ವಿತ್ 4K ಇದೆ. ಓಕೆ, ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ನೋಡ್ತಾ ಇದ್ರೆ ನೀವೇನಾದ್ರೂ ಟಚ್ ವಿತ್ 360 ಅಲ್ಲಿ ಲ್ಯಾಪ್ಟಾಪ್ ನೋಡ್ತಾ ಇದ್ರೆ ಅಂದ್ರೆ ನಮ್ಮ ಹತ್ರ ಇದೆ. HP Pro Book ಸೀರೀಸ್ 435 G8 ಮಾಡೆಲ್ ಬರುತ್ತೆ. Ryzen 7 ಪ್ರೊಸೆಸರ್ ಬರುತ್ತೆ. ನಿಮ್ಗೆ ಇದ್ರಲ್ಲಿ 16GB RAM 512GB SSD ವಿತ್ ಟಚ್ ವಿತ್ 360 ಸಹ ಸಿಗುತ್ತೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 30,000 ಅಲ್ಲಿ ಕೊಡ್ತಾ ಇದೀವಿ. ಕಂಡೀಷನ್ ಎಲ್ಲ ನೋಡಬಹುದು ನೀವು. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ಡೆಲ್ ಲ್ಯಾಟಿಟ್ಯೂಡ್ 5300. ಇದರಲ್ಲಿ ನಿಮ್ಗೆ ಟಚ್ ವಿತ್ 360 ಇದರಲ್ಲೂ ಸಹ ಸಿಗುತ್ತೆ. ನಿಮ್ಗೆ ಇದ್ರದ್ದು ಜನರೇಷನ್ ನೋಡ್ ಬಂದ್ಬಿಟ್ಟು i5 8th ಜನರೇಷನ್ ಬರುತ್ತೆ. 16GB RAM 256 SSD ಬರುತ್ತೆ. ಪ್ರೈಸಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 27,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ನೋಡೋದಾದ್ರೆ ಡೆಲ್ ಲ್ಯಾಟಿಟ್ಯೂಡ್ ಸೀರೀಸ್ ಬರುತ್ತೆ. 5420 ಮಾಡೆಲ್ ನಂಬರ್. i5 11th ಜನರೇಷನ್ 8GB RAM 256 SSD ಬರುತ್ತೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 35,000 ಅಲ್ಲಿ ಕೊಡ್ತಾ ಇದೀವಿ. i5 11th ಜನರೇಷನ್ ಲ್ಯಾಟಿಟ್ಯೂಡ್ ಸೀರೀಸ್ ಎಲ್ಲ ಬಿಸ್ನೆಸ್ ಸೀರೀಸ್ ಲ್ಯಾಪ್ಟಾಪ್ ಸಿಗುತ್ತೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡೋದಾದ್ರೆ HP 840 G8 ಮಾಡೆಲ್ ಬರುತ್ತೆ. i5 11th ಜನರೇಷನ್ ಬರುತ್ತೆ. 16GB RAM 512GB SSD. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 35,000 ಅಲ್ಲಿ ಕೊಡ್ತಾ ಇದೀವಿ.
ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೆಲ್ ಬರುತ್ತೆ. ಡೆಲ್ ನಿಮಗೆ 5420 ಬರುತ್ತೆ. i7 11 ಜನರೇಷನ್ ಬರುತ್ತೆ. 16GB RAM 512GB SSD ಬರುತ್ತೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 45,000 ಕೊಡ್ತಾ ಇದ್ವಿ. i7 11 ಜನರೇಷನ್ 16GB RAM 512GB SSD ಬರುತ್ತೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಲೆನೋವೋ ಬರುತ್ತೆ. T14S ಅಂತ ಮಾಡೆಲ್ ಬರುತ್ತೆ. ನಿಮ್ಗೆ i5 10 ಜನರೇಷನ್ ಬರುತ್ತೆ. 16GB RAM 512GB SSD. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 34,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು T490 ಮಾಡೆಲ್ ಬರುತ್ತೆ. i7 8 ಜನರೇಷನ್ ಬರುತ್ತೆ. 16GB RAM 512GB SSD ವಿತ್ ಟಚ್ ಇದೆ. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ ನಿಮ್ಗೆ 30,000 ಅಲ್ಲಿ ಕೊಡ್ತಾ ಇದೀವಿ. ಲ್ಯಾಪ್ಟಾಪ್ ಬಗ್ಗೆ ಮಾತಾಡೋದ್ರೆ MSI ಬರುತ್ತೆ. ಗೇಮಿಂಗ್ ಸೀರೀಸ್ ಲ್ಯಾಪ್ಟಾಪ್. ಇದ್ರಲ್ಲಿ ನಿಮ್ಗೆ i5 9 ಜನರೇಷನ್ ಬರುತ್ತೆ. 16GB RAM 512GB SSD. ಗ್ರಾಫಿಕ್ಸ್ ಕಾರ್ಡ್ ಬಗ್ಗೆ ಮಾತಾಡ್ಬೇಕಂದ್ರೆ 4GB ಗ್ರಾಫಿಕ್ಸ್ ಕಾರ್ಡ್ ಡೆಡಿಕೇಟೆಡ್ ಇದೆ. ಗೇಮಿಂಗ್ ಸೀರೀಸ್ ಲ್ಯಾಪ್ಟಾಪ್ ನೀವು ಗೇಮಿಂಗ್ ಎಲ್ಲ ಆರಾಮಾಗಿ ಮಾಡ್ಕೋಬಹುದು. ಪ್ರೈಸಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 42,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಹೇಳ್ಬೇಕಂತಂದ್ರೆ ನಿಮ್ಗೆ ಇದರಲ್ಲಿ ಲೆನೋವೋ ಬರುತ್ತೆ. i3 10 ಜನರೇಷನ್ ಬರುತ್ತೆ. 8GB RAM 256 SSD. ಪ್ರೈಸಸ್ ಹೇಳ್ಬೇಕಂದ್ರೆ ನಿಮ್ಗೆ ಓನ್ಲಿ 21,000 ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ಲೆನೋವೋ ಥಿಂಕ್ಪ್ಯಾಡ್ ಬರುತ್ತೆ. L14 ಮಾಡಲ್ i5 10 ಜನರೇಷನ್ 16GB RAM 512GB SSD. ಪ್ರೈಸ್ ಬಂದ್ಬಿಟ್ಟು ಓನ್ಲಿ ನಿಮ್ಗೆ 32,000 ಆಗುತ್ತೆ. ಲೆನೋವೋ ಥಿಂಕ್ಪ್ಯಾಡ್ ಸೀರೀಸ್ L14 ಮಾಡಲ್ ನಂಬರ್. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ಆಸೂಸ್ ಗೇಮಿಂಗ್ ಸೀರೀಸ್ ಲ್ಯಾಪ್ಟಾಪ್ ಬರುತ್ತೆ. ಇದರಲ್ಲಿ ನಿಮ್ಗೆ Ryzen 5000 ಸೀರೀಸ್ ಪ್ರೊಸೆಸರ್ ಬರುತ್ತೆ. 8GB RAM 512GB SSD ಬರುತ್ತೆ. ಪ್ರೈಸಸ್ ಮಾತಾಡ್ಬೇಕಂದ್ರೆ ಓನ್ಲಿ 45,000 ಅಲ್ಲಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ಲೆನೋವೋ ಥಿಂಕ್ಪ್ಯಾಡ್ 350 ಮಾಡಲ್ ಬರುತ್ತೆ. ಇದರಲ್ಲಿ ನಿಮ್ಗೆ i7 6 ಜನರೇಷನ್ ಬರುತ್ತೆ. 8GB RAM 256 SSD ಬರುತ್ತೆ ವಿತ್ 2GB ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಸಹ ಇದೆ. ಪ್ರೈಸಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 5,000 ಅಲ್ಲಿ ಕೊಡ್ತಾ ಇದೀವಿ. ನೀವು ಏನಾದ್ರೂ ಇದೇ ತರ ಗೇಮಿಂಗ್ ಸೀರೀಸ್ ಗೆ ಬಿಸ್ನೆಸ್ ಸೀರೀಸ್ ಗೆ ಲ್ಯಾಪ್ಟಾಪ್ಸ್ ನೋಡ್ತಾ ಇದೀರಾ ಅಂತಂದ್ರೆ ನಮ್ಮ ಹತ್ರ ಎಲ್ಲಾ ತರ ಲ್ಯಾಪ್ಟಾಪ್ ಸಿಗುತ್ತೆ. ನಿಮ್ಗೆ ಸ್ಟಾರ್ಟಿಂಗ್ 15,000 ಇಂದ ಹಿಡಿದು 1 lakh ವರೆಗೂ ಲ್ಯಾಪ್ಟಾಪ್ ಸಿಗುತ್ತೆ. ನೀವು ಯಾವ್ದೇ ತರ ಮಾಡೆಲ್ ಆಗಿರ್ಬೋದು ಎಲ್ಲ ಬಿಸ್ನೆಸ್ ಸೀರೀಸ್ ಲ್ಯಾಪ್ಟಾಪ್ ಸಿಗುತ್ತೆ. 3 months ವಾರಂಟಿ ಇರುತ್ತೆ. 1 year ಸರ್ವಿಸ್ ವಾರಂಟಿ ಇರುತ್ತೆ. ಪ್ಲಸ್ ನಿಮ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ 5 ಗಿಫ್ಟ್ಸ್ ಫ್ರೀ ಆಗಿ ಕೊಡ್ತೇವೆ. ನೀವೇನಾದ್ರೂ ಇದೇ ತರ ಗೇಮಿಂಗ್ ಸೀರೀಸ್ ವಿಡಿಯೋ ಎಡಿಟಿಂಗ್ ಗೆ ಲ್ಯಾಪ್ಟಾಪ್ ನೋಡ್ತಿದ್ರೆ ವಿಸಿಟ್ ಮಾಡಿ ಬ್ಲೇಡ್ಸ್